ಆಮೇಲೆ ಕಲಾಪ ಆಮೇಲೆ ಕಲಾಪ ಆಮೇಲೆ ಕಲಾಪ ಆಮೇಲೆ ಕಲಾಪ. ಒಂದು ಸಭಾಪತಿಗಳೇ, ಬೆಳಗ್ಗೆ ಅವರೇ ಪ್ರಸ್ತಾಪ ಮಾಡಿದ ವಿಷಯ ಅನೂರು ಪ್ರಕರಣದ್ದು, ಅವರೇ ಕೇಳಿದ ಪ್ರಶ್ನೆಗೆ ಅಂತ ಹೇಳಿ ನಮ್ಮ ಸಚಿವರು ಬಂದಿದ್ದಾರೆ, ಅರಣ್ಯ ಸಚಿವರು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಮಾಡ್ತಾರೆ. ನಂತರ ಬೇಕಾದ್ರೆ ಅವರು ಅದ್ರ ಪ್ರತಿಭಟನೆ ಮಾಡಬಹುದು. ವಿರೋಧ ಪಕ್ಷ ನಾಯಕರೇ, ಈಗ ಬೆಳಿಗ್ಗೆ ಸಾಬೀತುಪಡಿಸೋದಕ್ಕೆ ಮುಂಚೆ ಈಗ ಒಂದ್ ನಿಮಿಷ ವಿರೋಧ ಪಕ್ಷ ನಾಯಕರೇ, ಸಚೇತಕರೇ, ಬೆಳಿಗ್ಗೆ ಏನು ನನ್ನ ಚೇಂಬರ್ ಚರ್ಚೆ ಆಗಿತ್ತು ಅಲ್ಲ, ಇವಾಗ ಕೇಳ್ತಾರ, ಸ್ವಲ್ಪ ತಾಳ್ಮೆ ಇರಬೇಕು. ಒಂದು ನಿಮಿಷ ಹೇಳಿ, ಬೆಳಿಗ್ಗೆ ನಾವು ನಮ್ಮ ಚೇಂಬರ್ ಚರ್ಚೆ ಮಾಡಿ ಅವ್ರು ಬಂದು ಸಭಾನಾಯಕರು ಹೇಳಿದ್ರು, ಮಧ್ಯಾಹ್ನ ಸನ್ಮಾನ್ಯ ರಾಮಲಿಂಗರೆಡ್ಡಿ ಅವರು ಅಲ್ಲ ಅಸೆಂಬ್ಲಿ ರಿಪ್ಲೈ ಮಾಡ್ತಾರೆ, ಇಲ್ಲಿ ಬಂದು ರಿಪ್ಲೈ ಮಾಡಿ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರು. ಈಗ ಬಂದಿದ್ದಾರೆ, ಅವ್ರು ಹೇಳಿಕೆ ಕೊಡ್ತಾರೆ. ಆದ್ಮೇಲೆ ಮತ್ತೇನು ನೀವು ಮಾತಾಡಬೇಕಂತ ಅವಕಾಶ ಮಾಡಿಕೊಡ್ತೀನಿ ನಿಮಗೆ. ಇವಾಗ ಅವರು ಹೇಳಿಕೆ ಕೊಡಲಿ. ಅದಕ್ಕಿಂತ ಮುಂಚೆ ಬಹಳ ದುಃಖ ಆಗಿದೆ. ಯಾಕಂತ ಹೇಳಿದ್ರೆ ಇದು ಆಗಬಾರ್ದು. ನಮ್ಮ ಸದನದಲ್ಲಿ ನಮ್ಮ ಚೇಂಬರ್ ಕೂತ್ಕೊಂಡು ನೀವು ರವಿಯವರು, ಭೋಜೇಗೌಡರು, ನಮ್ಮ ಸಭಾನಾಯಕರು ಎಲ್ಲ ಕೂತ್ಕೊಂಡು ನಾವೊಂದು ತೀರ್ಮಾನ ತಗೊಂಡಿದ್ವಿ. ಏನಂತ ನಾವು ಹೇಳಿದ್ವಿ, ಪ್ರಶ್ನೋತ್ತರ ತಗೊಳ್ಳೋಣ, ಅದಾದ್ಮೇಲೆ ಉತ್ತರ ಕೊಡ್ತೀವಿ. ಅಲ್ಲ, ಒಂದು ನಿಮಿಷ ಇದೆ ಅದಾದ್ಮೇಲೆ ಉತ್ತರ ಕೊಡ್ತೀವಿ ನಾವು ಅಂತ ಹೇಳಂತ ಮಾತನ್ನ ಹೇಳಿದ್ವಿ. ನೀವು ಒಪ್ಕೊಂಡು ಬಂದ್ರಿ. ಒಪ್ಕೊಂಡು ಬಂದ ತಕ್ಷಣ ಕೂಡಲೇ ನೀವು ಅದನ್ನು ಬದಲಾವಣೆ ಮಾಡಿ, ಅದರಿಂದ ನಮ್ಮ ಸಭೆಗೆ ಮತ್ತೆ ಏನು ಅರ್ಥ ಆಗುತ್ತೆ ನಾವು ಕೂತ್ಕೊಂಡು ಚರ್ಚೆ ಮಾಡೋಕ್ಕೆ. ಅದರಿಂದ ಇನ್ನು ಮುಂದೆ ಮಾಡಬಾರ್ದು ಅಂತ ನಿಲ್ತು ಅಷ್ಟೇ. ಅಲ್ಲ, ತಾವು ಇದನ್ನು ಹೇಳಿದ್ದು ಸತ್ಯ, ನಾವಿಲ್ಲ ಅಂತ ಹೇಳೋದಿಲ್ಲ. ಆದರೆ ಹೇಳಿದಾಗ ಸಭಾನಾಯಕರು ಒಪ್ಪಿದ್ರು, ಸಚಿವರು ಅಲ್ಲಿ ಉತ್ತರ ಕೊಡ್ತಿದ್ದಾರೆ, ಇಲ್ಲಿ ಬಂದು ಕೊಡ್ತಾರೆ ಮಧ್ಯಾಹ್ನ ಮೇಲೆ ಅಂತ ನಾವು ಒಪ್ಪಿಗೆ ಬಂದಿದ್ದೇವೆ. ಇಷ್ಟು ಒಪ್ಪಿಗೆ ಆಗಿದ್ದು. ನೀವ್ ಹೇಳಿದ್ರಿ ಪ್ರಶ್ನೋತ್ತರ ಮುಂದುವರ್ಸೋಣ ಅಂತ, ನಾವು ಅದನ್ನೇನು ಹೇಳಿಲ್ಲ, ನಾವು ಬಂದ್ವಿ. ಆದ್ರೆ ನಮಗೆ ಮುಂದುವರೆದು ಈ ಒಂದು ವಿಷಯ ಇತ್ತು, ಆ ವಿಷಯವನ್ನ ನಾವು ಮತ್ತೆ ತಗೊಂಡಿದ್ದೇವೆ. ಇದನ್ನ ನೀವು ನೋಡಿ, ನಾವು ಗೌರವಿಸದೆ ಅಲ್ಲಲ್ಲ, ಈ ವೇದಿಕೆ ಹೇಳ್ತೀನಿ, ಯಾವ ಕಾರಣಕ್ಕೆ ಪ್ರಶ್ನೆ ಉತ್ತರ ಫಸ್ಟ್ ತಗೊಳ್ಳೋದು ಎಲ್ಲವನ್ನು ಮುಂದುವರಿಸಬೇಕು. ಆದ್ರೆ ನಮ್ಮ ಹೋರಾಟ ನೋಡಿ, ಮೊದಲು ರಾಜೀನಾಮೆ ಕೊಡದೆ ನಮ್ಮ ಹೋರಾಟ ಈಗ ಮಾನ್ಯ ಸಚಿವರು ಕೊಡ್ಲಿ, ನಾವು ಸಹಕರಿಸ್ತೇವೆ. ಈಗ ಅದನ್ನ ನಾವು ಹೇಳಾಗಿದ್ವಿ. ಅದನ್ನ ಈಗ ಯಾಕಂದ್ರೆ ಒಂದು ಮಾತ್ರ ನಾನು ವೆರಿ ಕ್ಲಿಯರ್ ಮಾಡ್ತೀನಿ, ಮೇಕ್ ಇಟ್ ಪ್ರಶ್ನೆ ಉತ್ತರ ಫಸ್ಟ್ ತಗೊಳ್ಳೋದು ಅದು ಕಡ್ಡಾಯ. ಯಾವ ಕಾರಣಕ್ಕೂ ಕೂಡ ಅದನ್ನ ನಾನು ಬದಲಾವಣೆ ಮಾಡಕ್ ಹೋಗಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ, ನೀವು ಅರ್ಥ ಮಾಡ್ಕೋಬೇಕು, ನೀವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಮಾಡ್ತೀವಿ. ಎಷ್ಟ ಕಷ್ಟಪಟ್ಟು ನಮ್ಮ ಸದಸ್ಯರು ಅದು ಬ್ಯಾಲೆಟ್ ಬಂದು ಬರುತ್ತೆ, ಅವಕಾಶ ಸಿಗುತ್ತೆ. ಇವತ್ತು ಎಲ್ಲ ನಿಮ್ಮ ಪಕ್ಷದ ಸುಮಾರು 7-8 ಕ್ವಶನ್ಸ್ ಹೋಯ್ತಲ್ಲ, 0 ಹೋಯ್ತಲ್ಲ. ಸಭಾಪತಿಗಳೇ, ನಾನ್ ಪ್ರಶ್ನೆ ಕೇಳಕ್ ತಯಾರ ಇದ್ದೆ, ನಾನು ಕೇಳ್ತಾ ಇದ್ದೀನಿ. ಮೂರ್ ಸಲ ಕರ್ದಿ ಸಭಾಪತಿಗಳೇ, ನನ್ನ ಪ್ರಶ್ನೆ ಬಂದಿತ್ತು. ಪಾಪ ನೀವು ಕರೆದ್ರಿ, ಉತ್ತರ ಬಂದಿರಲಿಲ್ಲ. ನಮ್ಮ ಅಧಿಕಾರಿಗಳು ಇದ್ರು, ಮಂತ್ರಿಗಳು ಇದ್ರು, ಉತ್ತರ ಬಂದಿರಲಿಲ್ಲ. ನೀವು ಪ್ರಶ್ನೆ ಕೇಳಲಿಲ್ಲ ನೋಡಿ. ಅಲ್ಲ, ನೀವು ಪ್ರಶ್ನೆ ಕೇಳಲಿಲ್ಲ, ಅದು ಆಟೋಮೆಟಿಕ್ ಹೋಗಿದೆ ನೋಡಿ. ನೀವು ವಿರೋಧ ಪಕ್ಷ ನಾಯಕರು ಭೋಜೇಗೌಡರು ಒಳಗಡೆ ಮಾತಿನಂತೆ ನಡ್ಕೊಳ್ಳಿಲ್ಲ. ನೀವು ಈಗ ಸನ್ಮಾನ್ಯ ನಡ್ಕೊಳ್ಳಿಲ್ಲ. ರಾಮಲಿಂಗರೆಡ್ಡಿಯವರು ಅವರೊಂದು ಹೇಳಿಕೆ ಕೊಡ್ತಾರೆ. ಇಲ್ಲ, ಒಂದು ನಿಮಿಷ, ಇಲ್ಲ ಅವ್ರು ಹೇಳ್ತಾರೆ, ಮಾತಾಡಿ. ಈಗ ಸ್ಟೇಟ್ಮೆಂಟ್ ಮಾಡಕ್ ಹೇಳಾಗಿದೆ, ಕೂತ್ಕೊಳ್ಳಿ. ತಾವು ಕೂಗಿದ್ರಿ, ಮಂತ್ರಿಗಳು ಇದ್ದಿರಲಿಲ್ಲ. ಸನ್ಮಾನ್ಯ ಮಂತ್ರಿಗಳೇ, ನಾವು ಹೇಳಿಕೆ ಆರ್ಡರ್ ಅಲ್ಲ, ನೀವು ಒಪ್ಕೊಂಡು ಬಂದ್ಮೇಲೆ ನಾ ಕ್ವಶನ್ ಶುರು ಮಾಡಿದ್ ನಾನು. ಆಯ್ತು, ಹೇಳಿ. ಕಾವೇರಿ ವನ್ಯಜೀವಿ ವಿಭಾಗ ನಾನು ಇವಾಗಲೇ ಹೇಳ್ತೀನಿ, ಕಾರ್ಯಕಲಾಪ ಪಟ್ಟಿ ಏನಿದೆ ಅದನ್ನ ನಡೆಸೋ ಜವಾಬ್ದಾರಿ ನಂದು, ಅದು ಮಾಡೇ ಮಾಡ್ತೀನಿ ನಾನು. ತಾವು ಸಹಕಾರ ಕೊಡ್ಬೇಕು ನಮ್ಗೆ. ಅಲ್ಲ, ಕೇಳಿ, ಇಲ್ಲಿ ನೀವು ಒಳಗೊಂದು ಬಂದು ಆಚೆ ಒಂದು ಬಂದು ಹೇಳಂತ ನಾನು ಒಪ್ಪಕ್ ತಯಾರಿಲ್ಲ, ಇವತ್ತೇ ಹೇಳ್ತೀನಿ ನಾನು. ಅದರಿಂದ ಸನ್ಮಾನ್ಯ ಆಯ್ತು ಬಿಡಿ. ಈಗ ಸನ್ಮಾನ್ಯ ರಾಮಲಿಂಗರೆಡ್ಡಿ ಅವರು ತಾವು ಉತ್ತರ ಕೊಡಿ. ಆಯ್ತು. ಮತ್ತೆ ನಾನು ಹೇಳದ್ಮೇಲೆ ಕೂಡ ಯಾರು ಎದ್ ನಿಂತ್ಕೊಂಡು ಅವ್ರಿಗೆ ಅದು ದಾಖಲೆ ಹೋಗ್ಬೇಕು.
ಮಾಧ್ಯಮದವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಾವು ಅದು ಕಡತದಿಂದ ಬಂದ್ರೆ ಯಾರು ಹೇಳ್ತಾರೆ ಅವ್ರು ಹೇಳುವಾಗ ಮಾತ್ರ ಅವ್ರನ್ನ ರೆಕಾರ್ಡ್ ಮಾಡಬೇಕು ಅಷ್ಟೇ. ಸಭಾಧ್ಯಕ್ಷರೇ, 15/8/26 ಕಾವೇರಿ ವನ್ಯಜೀವಿ ವಿಭಾಗದ ಹನೂರು ವನ್ಯಜೀವಿ ವಲಯದಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಸಂಕ್ಷಿಪ್ತ ವರದಿಯನ್ನು ಕೊಡೋದಕ್ಕೆ ಕೊಡ್ತೀನಿ ಸಭಾಧ್ಯಕ್ಷರೇ. 14/8/26 8 ಗಂಟೆ ಸಮಯದಲ್ಲಿ ಕಾವೇರಿ ವನ್ಯಜೀವಿ ವಿಭಾಗ ವ್ಯಾಪ್ತಿಯ ಹನೂರು ವನ್ಯಜೀವಿ ವಲಯದ ಅಲ್ಲ ನೀವು ನೋಟಿಸ್ ಕೊಟ್ಟಿಲ್ಲ, ಅದಕ್ಕೆ ಅವರು ಹಾಗೆ ಉತ್ತರ ಕೊಡ್ತಾರೆ. ನೀವು ಯಾವ ನೋಟಿಸ್ ಕೊಟ್ಟಿಲ್ಲ ನಮಗೆ ಯಾವುದು. ಅಲ್ಲ ಹಾಗಲ್ಲ, ಅಲ್ಲೂ ಅಷ್ಟೇ ಅಸೆಂಬ್ಲಿಲಿ ಕೂಡ ಹಿಂಗೆ ಆಗಿದೆ, ಸ್ಟೇಟ್ಮೆಂಟ್ ಮಾಡಿ. ಆಗಿದ್ರೆ ನೀವು ಅವ್ರ ಉತ್ತರ ಕೊಡೋದು ಅಲ್ವಾ? ಅದು ಮಾಡಬೇಕಾದ್ರೆ ಅಲ್ಲಲ್ಲ, ನಾನು ನಿಮ್ಗೆ ಬೆಳಿಗ್ಗೆ ಹೇಳಿದ್ದೀನಿ, ನಾನು ಒಂದು ನೋಟಿಸ್ ಕೊಡಿ ಅಂತ. ನಾನು ವಿರೋಧ ಪಕ್ಷಗಳ ನಾಯಕರಿಗೆ ಒಂದು ಪತ್ರ ಕೊಡಿ ಅಂತ ಹೇಳಿದೆ. ಉತ್ತರ ಅಲ್ಲ ಅಲ್ಲ ವಿರೋಧ ಪಕ್ಷ ನಾಯಕರಿಗೆ ನಾನು ನೀವು ಒಂದು ನೋಟಿಸ್ ಕೊಡಿ ಅಂತ ಹೇಳಿದ್ದೆ. ಸಭಾಪತಿಗಳ ಹೇಳಿಕೆ ಕೊಟ್ಟು ಸಚಿವರು ಹೇಳಿಕೆ ಕೊಟ್ಟ ಮೇಲೆ ಸಮಸ್ಯೆ ಇದ್ರೆ ಪ್ರಾಬ್ಲಮ್ ಇದ್ರೆ ಇಲ್ಲಿ ಅಧಿಕೃತವಾಗಿ ಸರ್ಕಾರ ಸ್ಟೇಟ್ಮೆಂಟ್ ಮಾಡ್ತಾರೆ, ಆ ಸ್ಟೇಟ್ಮೆಂಟ್ ಮೇಲೆ ಚರ್ಚೆ ಮಾಡಿ. ನಾನು ಸ್ಟೇಟ್ಮೆಂಟ್ ಬೆಳಿಗ್ಗೆ ಕೇಳಿದ್ರೆ ಪ್ರಶ್ನೆ ಕೇಳಿ ಸರ್, ಏನಾದ್ರು ತಪ್ಪಿದ್ರೆ ಆಮೇಲೆ ಕೇಳಿ ಅವ್ರಿಗೆ ಉತ್ತರಕ್ಕೆ ಪ್ರಶ್ನೆ ಕೇಳಿ ನೀವು. ಇಲ್ಲ ಅವರೇ ಹಾಗೆ ಮಾಡ್ತಾರೆ, ಅಲ್ಲಿ ಅಸೆಂಬ್ಲಿ ಹಂಗೆ ಮಾಡುತ್ತೆ. ಭೋಜೇಗೌಡ್ರೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಸಭಾಧ್ಯಕ್ಷರು ಏನ್ ಹೇಳಿದ್ರು, ಅಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ನೀವು ಒಂದು ಅರ್ಜಿ ಇದು ಕೊಡಿ, ನೋಟಿಸ್ ಕೊಡಿ. ನೀವೇನ್ ಹೇಳಿದ್ರಿ? ಒಂದ್ ನಿಮಿಷ ರೀ, ಪ್ಲೀಸ್ ಪರ್ಮಿಟ್ ಮೀ, ದಯವಿಟ್ಟು ಪರ್ಮಿಟ್ ಮಾಡಿ. ನೀವು ಹೇಳ್ತೇನೆ ಒಂದು ಅರ್ಜಿಯನ್ನ ಕೊಡಿಯಪ್ಪ ಅಂತ ಹೇಳಿದ್ರು. ನೀವೇ ಅರ್ಜಿಯನ್ನ ಕೊಡಿಸಿಲ್ಲ. ಈಗ ಉತ್ತರ ಕೊಡ್ಬೇಕು. ಭೋಜೇಗೌಡ್ರೆ ಅವಕಾಶ ಮಾಡಿಕೊಡಿ. ಮಾಡಿ ನಾನು ಸ್ಟೇಟ್ಮೆಂಟ್ ಮಾಡ್ತೀನಿ, ಆಮೇಲೆ ಏನ್ ಪ್ರಶ್ನೆ ಇದ್ರು ಅವ್ರು ಕೇಳಿ. ಡೌಟ್ಸ್ ಇದ್ರು ಕೇಳ್ಕೊಳ್ಳಿ. ಕಾಪೀಸ್ ಎಲ್ಲ ಕೊಟ್ಟಿದ್ದೀನಿ ಸಭಾಧ್ಯಕ್ಷರೇ, ಆದ್ರೂ ಒಂದ್ಸಲಿ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸಭಾಧ್ಯಕ್ಷರೇ, ಕಾವೇರಿ ವನ್ಯಜೀವಿ ವಿಭಾಗ ಸಭಾಧ್ಯಕ್ಷರೇ, ಚಿಕ್ಕನಲ್ಲೂ ಕಾಪೀಸು ಆಯ್ತು. ನಮ್ ಕಾಪಿನೇ ಕೊಟ್ಟಿಲ್ಲ. ಆಯ್ತು ಸರ್, ಇದು ಅವ್ರ ಕಡೆ ಕೊಟ್ಟಿದ್ದಾರೆ, ನಮ್ಗೆ ಕೊಟ್ಟೇ ಇಲ್ಲ. ಅಲ್ಲ ಕೊಟ್ಟಿಲ್ಲ ಅಂತ ಇಲ್ಲ. ಸರಿಯಲ್ಲ. ಈಗ ಆ ಕಡೆ ಕೊಟ್ಟಿದ್ರಿ, ಇವಾಗಲೇ ಕೊಟ್ಟಿಲ್ಲ. ಇನ್ನೂ ಕೊಟ್ಟಿಲ್ಲ, ಇನ್ನೂ ಕಾಪಿ ಬಂದಿಲ್ಲ, ಬಂದಿಲ್ಲ, ಅವ್ರಿಗೂ ಬಂದಿಲ್ಲ ನೋಡಿ. ಬಂದಿದ್ಯಾ? ಈಗ ಕೊಡ್ತಾ ಇದ್ರಿ ಕೇಳಿದ್ದಕ್ಕೆ ಅಲ್ಲೇ ಬಂದಿದ್ಯಾ? ಇದು ಸರಿಯಲ್ಲ. ನಮಗೂ ಇನ್ನೂ ಕೊಟ್ಟಿಲ್ಲ ಅವರಪ್ಪ, ಇಲ್ಲಿ ಉತ್ತರನೇ ಬಂದಿಲ್ಲ. ಇಟ್ ಈಸ್ ಸರ್ಕ್ಯುಲೇಟೆಡ್ ಟು ದ ಮಿನಿಸ್ಟರ್ಸ್. ಈಗ ಕೊಡ್ತಾ ಇದ್ದಾರೆ, ತಮಗೂ ಕೊಡ್ತಾ ಇದ್ದಾರೆ, ವೇಟ್ ಮಾಡೋದು ಬೇಡ 2 ನಿಮಿಷ. ಸಭಾಪತಿಗಳು ಏನ್ ಹೇಳಿದ್ರು? ಉತ್ತರ ಪತಿಯನ್ನ ಕೊಡೋದಿಲ್ಲ, ಸ್ಟೇಟ್ಮೆಂಟ್ ಮಾಡ್ತಾರೆ. ಈಗ ಯಾಕೆ ಕೊಟ್ರಿ? ಮತ್ತೆ ಆಯ್ತು, ನೀವೆಲ್ಲ ಒತ್ತಾಯ ಮಾಡಿದ್ಮೇಲೆ ಮಾಡಿಸಿ ಆಯ್ತಲ್ಲ. ಯು ಶುಡ್ ಸ್ಟ್ಯಾಂಡ್ ಟು ದ ಚೇರ್. ಯು ಶುಡ್ ಸ್ಟ್ಯಾಂಡ್ ಟು ದ ಚೇರ್. ವಾಟ್ ಇಸ್ ದಿಸ್? ಈಗ ಒಂದು ನಿಮಿಷ ನಾನು ಉತ್ತರ ಕೊಡ್ತೇನೆ. ಒಂದು ನಿಮಿಷ ಮಂತ್ರಿಗಳೇ, ಒಂದು ನಿಮಿಷ ಸಭಾನಾಯಕರೇ, ಒಂದು ನಿಮಿಷ ನೋಡಿ. ರವಿಕುಮಾರ್ ಅವರೇ, ಸದಸ್ಯರೇ, ಒಂದು ನಿಮಿಷ ಕೇಳಿ. ಕೂತ್ಕೊಳ್ಳಿ ಮಂತ್ರಿಗಳೇ ಕೂತ್ಕೊಳ್ಳಿ. ಇಲ್ಲ ಒಂದ್ ನಿಮಿಷ 324 ಇಲ್ಲ ಒಂದ್ ನಿಮಿಷ ಸಭಾಧ್ಯಕ್ಷರೇ, ಒಂದ್ ನಿಮಿಷ ವಿಷಯ ಬಗ್ಗೆ ಇದ್ದಾಗ ಹೇಳಿಕೆ ಕೊಡೋಕ್ಕಿಂತ ಮುಂಚೆ ಯಾವುದೇ ಚರ್ಚೆ ಆಗಬಾರ್ದು ಅಂತ ಹೇಳಿ ರೂಲ್ ನಂಬರ್ 324 ಇದೆ. ದಯವಿಟ್ಟು ಅವ್ರು ಹೇಳಿಕೆ ಕೊಟ್ಟ ಮೇಲೆ ನಿಮ್ದು ಏನೇ ಕ್ಲಾರಿಫಿಕೇಶನ್ ಇದ್ರು ಕೇಳಿ. ಅಲ್ಲ ಒಂದ್ ನಿಮಿಷ ರವಿಕುಮಾರ್ ಸಚಿವರೇ, ಒಫಿಷಿಯಲ್ ಕಾಪಿ ಅವ್ರ ಹತ್ರನೇ ಇತ್ತು, ಕೇಳಿಲಿ. ಐ ಆಮ್ ವೆರಿ ಕ್ಲಿಯರ್. ನಾನು ಎರಡನೇ ಮಾತು ಹೇಳಲ್ಲ. ಆ ಕಾಪಿಗಳು ಅವ್ರದ ಮಂತ್ರಿಗಳ ಹತ್ರ ಕೊಟ್ಟಿದ್ರು.
ಎಕ್ಸ್ಟ್ರಾ ಪ್ರಿಂಟ್ ಮಾಡಿದ್ರು. ಇವಾಗ ಅವ್ರ ಮಂತ್ರಿಗಳು ಮಾತ್ರ ಇತ್ತು, ಎಕ್ಸ್ಟ್ರಾ ಕಾಪಿ ಇದ್ದೈತಿ. ಅವ್ರು ಹೇಳಿದ್ರು ಆಯ್ತು ಕೊಡಿ ಅಂತ ಹೇಳಿದ್ರು. ಅಲ್ಲಿವರೆಗೂ ಅಫಿಷಿಯಲ್ ನಾವು ಅದನ್ನ ಕೊಟ್ಟಿರ್ಲಿಲ್ಲ. ನಮ್ಮ ಸದಸ್ಯರಿಗೂ ಯಾರು ಕೊಡ್ಲಿಲ್ಲ. ದಯವಿಟ್ಟು ನೀವು ಇದು ಹೇಳಬಾರ್ದು, ಯಾರು ಕೊಟ್ಟಿಲ್ಲ. ನಾವು ಈ ಮುಂದೆ ಮಾತ್ರ ಇತ್ತು ಅವ್ರ ಸದಸ್ಯರು ಯಾರು ಸಭಾಪತಿಗಳೇ? ನಿಮ್ಮ ಸದಸ್ಯರು ಯಾರು? ಅಲ್ಲ, ನಾನು ಮಂತ್ರಿಗಳು ಎಲ್ಲರೂ 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 ನಮ್ಮ ಸದಸ್ಯರು ಎಲ್ಲರೂ ಅಲ್ಲಲ್ಲ ಎಲ್ಲರೂ ಸದಸ್ಯರು ಯಾವ ಸದಸ್ಯರು ನಮ್ಮ ಸದಸ್ಯರು ಎಲ್ಲ ಸದಸ್ಯರು ನಮ್ಮ ಸದಸ್ಯರು ಯಾರು? ಎಲ್ಲ ಸದಸ್ಯರು ನಾನು ಹೇಳಿಲ್ಲ. ಆಯ್ತು ಆಯ್ತು ಸರಿ ಇಲ್ಲ. ನಾನು ಹೇಳಿದ್ದು ಎಲ್ಲರೂ ಸೇರಿದ್ರೆ ನಾನು ಹೇಳಿದ್ದು ನಮ್ಮ ಸದಸ್ಯರು ಅಂದ್ರೆ ಯಾರು? ನಮ್ಮ ಸದಸ್ಯರು ಅಂದ್ರೆ ಯಾರು? ಅಲ್ಲ, ನಮ್ಮ ಸದಸ್ಯರು ಅಂದ್ರೆ ಯಾರು? ಎಲ್ಲರೂ ಅಲ್ವಾ? ನಾನೇ ಹೇಳ್ಬೇಕು. ಎಲ್ಲರೂ ನಮ್ಮ ಸದಸ್ಯರು. ಅವರು ಮಂತ್ರಿಗಳೇ, ಅವ್ರ ಮಂತ್ರಿಗಳು ಕೊಟ್ಟಿದ್ದು. ನಮ್ಮ ಸದಸ್ಯರು ನೀವೆಲ್ಲ ಸದಸ್ಯರು, ನಮ್ಮ ಸದಸ್ಯರು. ಉತ್ತರ ಕೊಡಿ. ನಮ್ಮ ಸದಸ್ಯರಿಗೂ ದಾಖಲೆಗೆ ಸಭಾಪತಿಗಳು ಸ್ಪಷ್ಟನೆ ನೀಡಿದ ಮೇಲೆ ಮತ್ತೆ ಯಾಕೆ ಸರ್ ಸಭಾಪತಿ ಸ್ಪಷ್ಟನೆ ಕೊಟ್ಟಿದ್ದಾರೆ, ನೀವು ಸ್ಪಷ್ಟನೆ ಒಪ್ಕೊಳ್ಬೇಕು ದಯವಿಟ್ಟು. ನನಗನ್ಸಬೇಕು ನೀವು ಸದನ ನಡೆಸಲಿಕ್ಕೆ. ನಾನು ಹೇಳಿದ್ದು ನಾರಾಯಣ ಸ್ವಾಮಿ ಅವರೇ ಸಭಾಪತಿಗಳು ಹೇಳಿದ್ದೇನು ನಮ್ಮ ಸದಸ್ಯರಿಗೆ ಏನ್ ಸಮಸ್ಯೆ ನಿಂದು ಗೊತ್ತಾಯ್ತಲ್ಲ. ನೀವು ಎಲ್ಲದಕ್ಕೂ ಇಷ್ಟೆಲ್ಲ ಮಾಡ್ತಾ ಹೋದ್ರೆ ಏನು ಮಾಡ್ಲಿಕ್ಕೆ ಸದಸ್ಯರೇ ಶಾಂತವಾಗಿ ದಯವಿಟ್ಟು ಮೈ ರಿಕ್ವೆಸ್ಟ್ ಟು ಅಪೋಸಿಷನ್ ಎಲ್ಲದಕ್ಕೂ ಅವ್ರನ್ನ ಸಭಾಪತಿಗಳನ್ನ ಆ ತರ ಮಾತನಾಡೋದು ತಪ್ಪು. ಅದು ತಪ್ಪು. ಅವ್ರೇನ್ ಹೇಳಿದ್ರು? ನಮ್ಮ ಸದಸ್ಯರು ಮಂತ್ರಿಗಳು ಉತ್ತರ ಕೊಡಿ. ಇದು ಸಹಜ. ಈಗ ಒಂದು ಮಾತು ಈಗ ತಾವು ನಮಗಂತ ಹೇಳಿದ್ರು ಅವರು. ನಮ್ಮ ಸದಸ್ಯರು ಅಂದ್ರೆ ಎಲ್ಲರೂ ಬಂತು. ಪೂಜಾ, ನಾನು ಯಾವ ತಪ್ಪು ಮಾಡೋದಲ್ಲ. ಎಲ್ಲ ಸದಸ್ಯರು ನನ್ನ ಸದಸ್ಯರು, ಎಲ್ಲ ಸದಸ್ಯರು ನನ್ನ ಸದಸ್ಯರು. ಈಗ ಅದ್ರ ಬಗ್ಗೆ ಮಾತಾಡಬೇಡಿ. ಈಗ ಭೋಜನ ಇರೋಣ ನೋಡಿ, ಸಹಜ ಇದು. ನಾಲ್ಗೆ ತಪ್ಪಿ ಆಗೋದು ಸರ್. ಯಾಕಾಗುತ್ತೆ? ಈಗ ತಾವು ನಾನು ಯಾವ ತಪ್ಪು ಮಾಡಿಲ್ಲ. ಇಲ್ಲ, ಎಲ್ಲ ಸದಸ್ಯರು ನನ್ನ ಸದಸ್ಯರು ಹೇಳಿದ್ ನಾನು ಹೇಳ್ತೀನಿ. ನಾನು ತಪ್ಪು ಮಾಡಿಲ್ಲ. ನಾವು ಎಲ್ಲ ಈ ಸದಸ್ಯರು ಅಂತ ಹೇಳ್ತೀವಿ ಅಷ್ಟೇ. ಅಪಾದನೆ ಅಂತ ಮಾಡೋದಿಲ್ಲ. ಈಗ ನಾನು ಹೇಳೋದು, ಈಗ ತಾವಲ್ಲಿ ಕುಳಿತಿದ್ರಿ, ಅದು ಭವಿಷ್ಯ ಬರ್ತಿತ್ತು. ಅದು ಅದೇ ರೀತಿ ಬಂದಿದೆ. ಇನ್ನು ಮೇಲೆ ಬರೋದು, ಅದು ನಿಮ್ಮ ವಿಶ್ಲೇಷಣೆ ಬಿಡಿ. ಇನ್ನು ಮೇಲೆ ಬರೋದು ಮುಂಚೆ ಅಭ್ಯಾಸ ಆಗಿರುತ್ತೆ. ನಾನು ತಪ್ಪು ಮಾಡಿಲ್ಲ, ತಪ್ಪು ಮಾಡೋದು ಇಲ್ಲ. ಅದನ್ನ ಸರಿ ಮಾಡ್ಕೊಳ್ಳಿ. ಆಯ್ತು. ನಾನು ಸ್ಟೇಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದಾಗ ಆದ್ರೂ ಸಭಾಪತಿ ಹೇಳಿಕೆಯನ್ನ ಸ್ವಾಗತಿಸ್ತೀವಿ ನಾವೆಲ್ಲ. ಎಕ್ಸ್ಟ್ರಾ ಇರಲಿ, ಎಲ್ಲ ಸದಸ್ಯರಿಗೆಲ್ಲ ಕೊಡೋಣ ಅಂತ ಹೇಳಿದ್ದೆ ಸಭಾಧ್ಯಕ್ಷರೇ. ಆಮೇಲೆ ಈಗ 15/8/26 ಘಟನೆ ಬಗ್ಗೆ ತಾವು ಕೇಳಿದ್ದೀರ. ಅದಕ್ಕೆ 14/8/26 ಸುಮಾರು ಸಾಯಂಕಾಲ 8 ಗಂಟೆ ಸಮಯದಲ್ಲಿ ಈ ಥರ ಬೇಟೆಗಾರರು ಕಾಡೊಳಗಡೆ ಬಂದಿದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಬರುತ್ತೆ ಸಭಾಧ್ಯಕ್ಷರೇ. ಆಗ ಸುಮಾರು 12 ಜನ ಸಿಬ್ಬಂದಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.